ಈಗಂತೂ ಮಾವಿನ ಹಣ್ಣಿನ ಸೀಸನ್. ಶುಗರ್ ಇರುವವರು ಮಾವಿನ ಹಣ್ಣನ್ನು ತಿನ್ನಬಹುದಾ? ಮಾವಿನ ಹಣ್ಣು ಅಂದರೆ ಹೆಚ್ಚು ಕಡಿಮೆ ಎಲ್ರಿಗೂ ಅಚ್ಚುಮೆಚ್ಚು, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ಹೆಚ್ಚಾಗಿ ಈ ಶುಗರ್ ಇರೋರು ಮಾವಿನ ಹಣ್ಣನ್ನು ತಿಂದರೆ ಏನಾಗಬಹುದು, ತಿನ್ನಬಹುದಾ ಅಂತ ಹೇಳಿ ಇರುವವರು ಮಾವಿನ ಹಣ್ಣನ್ನು ತಿನ್ನಬಹುದು. ಆದರೆ ಎಷ್ಟಪ್ಪ ಅಂತ ಹೇಳಿದರೆ 1 ಅಥವಾ 2 ಪೀಸನ್ನು ತಿನ್ನೋದ್ರಿಂದ ಶುಗರ್ ಏನು ಹೆಚ್ಚಾಗೋದಿಲ್ಲ. ಮಾವಿನ ಹಣ್ಣು ಆರೋಗ್ಯಕ್ಕೆ ಒಳ್ಳೆಯದೂ ಸಹ. ಆದರೆ ಕಾರ್ಬೋಹೈಡ್ರೇಟ್ಗಳನ್ನು ಹೊಂದಿರೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸೋದಕ್ಕೆ ಕಾರಣ ಆಗುತ್ತೆ. ಮಾವಿನ ಹಣ್ಣಿನಲ್ಲಿ ಫೈಬರ್ ಅಂಶವೂ ಸಹ ಸಕ್ಕರೆ ಹೀರಿಕೊಳ್ಳುವ ಪ್ರಮಾಣವನ್ನು ಮಿತಿಗೊಳಿಸಲು ಸಹಾಯ ಮಾಡುತ್ತೆ. ಅಂದರೆ ಇದರ್ಥ ಮಾವಿನ ಹಣ್ಣು ತಿಂದ ನಂತರ ರಕ್ತದಲ್ಲಿನ ಸಕ್ಕರೆಯ ಹೆಚ್ಚಳವು ನಿರ್ವಹಣೆಯಾಗಬಹುದು. ಒಮೆಗಾ 3 ಮತ್ತು ಒಮೆಗಾ 6 ಕೊಬ್ಬಿನಾಮ್ಲಗಳು ಮತ್ತು ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿರೋದ್ರಿಂದ ಈ ಹಣ್ಣಿನಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಬಹುದು. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಹಾಗಾದರೆ ಯಾವ ರೀತಿಯ ಮಾವಿನ ಹಣ್ಣು ಉತ್ತಮ ಅಂತ ಹೇಳಿದ್ರೆ, ಮಾವಿನ ಹಣ್ಣಿಗಿಂತ ಮಾವಿನಕಾಯಿ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮುಖ್ಯವಾಗಿ ನಿಮ್ಮ ದೇಹ ಈ ಹಣ್ಣನ್ನು ತಿಂದ ನಂತರ ದೇಹದಲ್ಲಿರುವ ಇನ್ಸುಲಿನ್ ಸೂಕ್ಷ್ಮತೆ ಹೇಗೆ ಏರುಪೇರು ಆಗುತ್ತೆ ಅನ್ನೋದನ್ನು ಗಮನಿಸಬೇಕಾಗತ್ತೆ. ಇನ್ನು ಔಷಧಿ ತೆಗೆದುಕೊಳ್ಳುವವರು ಮಾವಿನ ಹಣ್ಣನ್ನು ತಿನ್ನುವುದಕ್ಕೂ ಮುಂಚೆ ವೈದ್ಯರ ಸಲಹೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಮತ್ತೊಂದು ಟಿಪ್ಸ್ ಏನಂದರೆ, ಈ ಮಾವಿನ ಹಣ್ಣನ್ನು 1 ಪೀಸ್ ಆದರೂ ತಿನ್ನಬೇಕು ಅಂತ ಹೇಳಿದ್ರೆ ಬೇರೆಯ ಕಾರ್ಬ್ಸ್ ಭರಿತ ಆಹಾರವನ್ನು ಸೇವಿಸೋದನ್ನು ಸ್ಕಿಪ್ ಮಾಡಬೇಕಾಗತ್ತೆ. ನಂತರವೇ ಮಾವಿನ ಹಣ್ಣನ್ನು ಸೇವಿಸಬೇಕು. ಮತ್ತೊಂದು, ಊಟದೊಂದಿಗೆ ಮಾವಿನ ಹಣ್ಣನ್ನು ಸೇವಿಸೋದಕ್ಕೆ ಮೊದಲು ಸಕ್ಕರೆಯ ಮಟ್ಟವನ್ನು ಪರಿಶೀಲಿಸಬೇಕಾಗತ್ತೆ. ನಂತರವಷ್ಟೇ ತಿನ್ನಬೇಕಾ ಬೇಡವಾ ಅನ್ನೋದು ನಿಮ್ಮ ನಿರ್ಧಾರ.